ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಣಿ ನಾನು ಇವತ್ತು ಇಷ್ಟಪ್ಪ ಚಟ್ಲಿ ತಗೊಂಡಿದ್ದೆ. ಇದಕ್ಕೆ ಎಷ್ಟು ರೂಪಾಯಿ ಕೊಡ್ಲಾ ಕೇಳಿ ಕಂಬ? ಇಷ್ಟಕ್ಕೆ ನಾನು ಕೊಟ್ಟದ್ದು ಕೇವಲ 100 ರೂಪಾಯಿ. ಕಣಿ ಎಷ್ಟು ದೊಡ್ಡ ದೊಡ್ಡ ಚಟ್ಲಿ ಅಲ್ದ. ಕಂಬತ್ತಿಗೆ ಭಾರಿ ಖುಷಿ ಆಗ್ತೈತೆ ಮರಿ. ಇದನ್ನೊಂದು ಒಳ್ಳೆ ಘೀ ರೋಸ್ಟ್ ಮಾಡ್ಕ ತಿಂಬಕ್ಕೆ ಲಾಯ್ಕಾತ್. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೆ. ಆಮೇಲೆ ನಾನು 50 ರೂಪಾಯಿ ಬಂಗಡಿ ತಗೊಂಡಿದ್ದೆ ಕಣಿ. ಈ ಇಷ್ಟು ಬಂಗಡಿಗೆ ನಾನು ಕೊಟ್ಟದ್ದು ಕೇವಲ 50 ರೂಪಾಯಿ. ಈ 6 ಬಂಗಡಿ ಪ್ಲಸ್ ಚಟ್ಲಿಗೆ 150 ರೂಪಾಯಿ ಕೊಟ್ಟಿದೆ ಕಣಿ. ನಿಮ್ಮೂರಂಗೆಲ್ಲ ಎಷ್ಟು ರೂಪಾಯಿ ಚಟ್ಲಿಗೆ, ಎಷ್ಟು ರೂಪಾಯಿ ಬಂಗಡಿಗೆ ರೇಟ್ ಕಮೆಂಟ್ ಮಾಡಿ ಕಣಿ. ಈಗ ನಾನು ನಿಮಗೆ ಚಟ್ಲಿ ಒಚ್ಚೋದು ಹೆಂಗಂದೇಳಿ ಹೇಳಿಕೊಡ್ತೆ, ಓಕೆನಾ? ಬಂಗಡಿ ಮೀನೆಲ್ಲ ಒಂದು ಸೈಡಿಗೆ ಇವ, ಅದನ್ನು ಲಾಸ್ಟಿಗೆ ಕೊಯ್ದಿರಿಸಿ. ಇದು 50 ರೂಪಾಯಿದು ಬಂಗಡಿ ಮೀನು. ಓಕೆ ಗಾಯ್ಸ್, ಕಣಿ ಚಟ್ಲಿ ಕಣಿ ಇಷ್ಟು ಒಂದು ಪಾತ್ರೆ ಫುಲ್ ಇತ್ತು. ಚಟ್ಲಿ ಕೊಯ್ಯೋಕ್ಕೆ ಈಸಿ. ಚಟ್ಲಿ ಕೊಯ್ಯೋಕ್ಕೆ ಎಂಥ ಕೆಲಸ ಇಲ್ಲ ಕಣಿ. ಮಂಡಿನ ಹಿಂಗೆ ಕಟ್ ಮಾಡೋದು, ಆಮೇಲೆ ಈಗ ಇದನ್ನೆಲ್ಲ ಹಿಂಗೆ ತೆಗ್ದು ಬಾಲ ಇಷ್ಟೇ. ಚಟ್ಲಿ ಈಸಿ. ಆಮೇಲೆ ಗಣಿ ಇದು ಹೊಟ್ಟೆ ಒಳಗಿದಿತ್ತಲ್ಲ, ಇದನ್ನು ಹಿಂಗೆ ಹೇಳಿದ್ರೆ ನನ್ನ ಕೈ ಉಗುರಿಲ್ಲ. ಹಿಂಗೆ ಹೇಳಿದ್ರೆ ಇದ್ರದ್ದು ಹೊಟ್ಟೆ ಒಳಗಿಪ್ಪದು ಇದೆಲ್ಲ ಬತ್ತಾರ್ಗೆ. ಈಗ ಇಲ್ಲಾಂದರೆ ಹಿಂಗೆ ಇದನ್ನು ಹಿಂಗೆ ಮಾಡಿದ್ರೆ ಸೇವನೆ ಹಿಂಗೆ ಬರ್ತದೆ. ಇದನ್ನು ತೆಗಿಕ್ಕೆ, ಇಲ್ಲಾಂದರೆ ಜಿಲಾಬ್ ಶುರು ಆಯ್ತು. ಗೊತ್ತಾಯ್ತಾ? ಇದು ಅದರ ಹೊಟ್ಟಿದ ಕಲ್ಮಶ. ಇಷ್ಟೇ ಗಣಿ. ಇನ್ನೊಂದು ತೋರಿಸ್ತೇವೆ. ಹಿಂಗೆ ಮಂಡಿ ಹೊಚ್ಚೋದು, ಹಿಂಗೆ ಇದ್ರದ್ದೆಲ್ಲ ಚಿಪ್ಪಿ ತೆಗೆದು ಇಷ್ಟೇ. ಆಮೇಲೆ ಈಗ ಇದನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಇದು ಬಾತದ್ದು. ಕಣಿ ಹೊಟ್ಟೆಯು ಕ್ಲೀನ್ ಆಯ್ತು. ಇಲ್ಲ ಹಿಂಗೆ ಮಾಡಿದರೆ ಇಲ್ಲಿಂದ ಹಿಂಗೆ ತೆಗೆದ್ರೆ ಆಯ್ತು. ಓಕೆ, ಮೀನನ್ನು ಚಂದ ಮಾಡಿ ಕೊಯ್ದು ಉಪ್ಪು ಮತ್ತು ಅರಿಶಿನ ಹಾಕಿ ಇಟ್ಟಿದೆ. ಇಲ್ಲೀಗ ಚಟ್ಲಿನ ಚಂದ ಮಾಡಿ ಕೊಯ್ದಿಟ್ಟಿದೆ. ಇದಕ್ಕೀಗ ಏನೆಲ್ಲ ಹಾಕಕ್ಕಂದೇಳಿ ಹೇಳಿಕೊಡ್ತೆ ಕಣಿ. ಸ್ವಲ್ಪ ಹುಡಿ ಉಪ್ಪು ಹಾಕಕ್ಕೆ, ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಖಾರದ ಪುಡಿ. ಹಿಂಗೆ ಚಂದ ಮಾಡಿ ಈಗ ಕಲ್ಸ್ಕೊಳಕ ಎಲ್ಲ ಹಿಡಿಬೇಕದು ಒಳ್ಳೆ ಚಂದ ಮಾಡಿ. ಇದಕ್ಕೀಗ ಸ್ವಲ್ಪ ಮೊಸರನ್ನು ಹಾಕಬೇಕು. ಮೊಸರನ್ನೆಲ್ಲ ಹಾಕಿ ಚಂದ ಮಾಡಿ ಹಿಂಗೆ ಕಚ ಪಚ ಕಚ ಪಚ ಕಚ ಪಚ ಎಲ್ಲ ತಿರ್ಸಿ ಇಡಬೇಕು. ಮೊಸರನ್ನ ಸ್ವಲ್ಪ ನಾವು ನೆನೆಯಲಿಕ್ಕೆ ಇಡಬೇಕು. ಚಂದ ಮಾಡಿ ಅದೆಲ್ಲ ನೆನಿಕ್. ಓಕೆ ಕಣಿ, ಒಂದೊಳ್ಳೆ ನೀರಿಗೆ ಹಾಕಿ ಹೀಗೆ ನೆನೆಸಿಡು. ಮಸಾಲೆ ಏನೆಲ್ಲ ಬೇಕಂದೇಳಿ ಮಾಡುವ. ಫಸ್ಟಿಗೆ ಓಡನ್ನು ಗ್ಯಾಸ್ ಮೇಲೆ ಇಟ್ಟಿದೆ. ಸ್ವಲ್ಪ ಬಿಸಿ ಆಯಿಲಿ. ಇದು ಓಡಿಗೆ ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು ಹಾಕಿ ಚಂದ ಮಾಡಿ ಹುರ್ಕಣಕು. ಮಿಕ್ಸಿಗೆ ಈಗ ಬೆಳ್ಳುಳ್ಳಿ ಅಂತ ಕೊತ್ತಂಬರಿ, ಜೀರಿಗೆ ಮತ್ತು ಮೆಂತೆ, ಕಾಳು ಮೆಣಸೆಲ್ಲ ಹಾಕೋದು. ಒಂದೆರಡು ಚಕ್ಕೆ, ಪಲಾವ್ ಎಲೆ, ಮತ್ತೊಂದು ಮೊಗ್ಗು. ನೆನೆಸಿಟ್ಟ ಮೆಣಸು ಒಂದು ಅರ್ಧ ಗಂಟೆ ಜಾಸ್ತಿ ಆಯಿತು. ಸೊ ಇದನ್ನೆಲ್ಲ ಇದಕ್ಕೆ ಹಾಕೋದೀಗ. ಇದಕ್ಕೆ ಹಾಕಬೇಕು. ಮಿಕ್ಸಿಗೆ ಹಾಕಿ ಚಂದ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಪಾತ್ರೆ ಇಡಬೇಕು. ನಾನು ಆದಷ್ಟು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು. ಸೊ ಇಲ್ಲಿ ಮಣ್ಣಿನ ಪಾತ್ರೆನೇ ಇಟ್ಕೊಂಡಿದೆ. ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು. ಇದ್ರ ಹೆಸರೇ ಗೀ ರೋಸ್ಟ್ ಹಾಕೋದ್ರಿಂದಾಗಿ ಸ್ವಲ್ಪ ತುಪ್ಪ ಜಾಸ್ತಿಯೇ ಹಾಕೋದು. ತುಪ್ಪ ಫುಲ್ ಇಳಿಬೇಕು. ಇದಕ್ಕೀಗ ಬೇವಿನ ಸೊಪ್ಪನ್ನು ಹಾಕೋ. ತುಪ್ಪ ಬಿಸಿ ಆಯ್ತು. ಸ್ವಲ್ಪ ಜೀರಿಗೆ ಹಾಕೋ, ಕಟ್ ಮಾಡಿರೋ ಬೆಳ್ಳುಳ್ಳಿ, ಗಣಿ ಹೀಗೆ ಒಳ್ಳೆ ಮ್ಯಾರಿನೇಟ್ ಆಯ್ತು. ಇದೀಗ ಚಂದ ಮಾಡಿ ಮಸಾಲೆ ಎಲ್ಲ ಹಿಡ್ದಿತ್ತು. ಒಂದು ಅರ್ಧ ಗಂಟೆ ಮೇಲಾಯಿತು ನಾನು ಇಟ್ಟು. ಸೊ ನೀವು ಕಾಣ್ಲಕ್ಕೆ ಈ ಥರ ಆಯ್ತು ಕಾಣಿಲ್ಲ. ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕಿಟ್ಟಿದ್ದೆ ನಾನು ಚಂದ ಮಾಡಿ. ಚಟ್ಲಿನೆಲ್ಲ ಇದಕ್ಕೆ ಹಾಕಿದೆ ನಾನು. ಸ್ವಲ್ಪ ತುಪ್ಪದಲ್ಲಿ ಇದು ಫ್ರೈ ಆಗಬೇಕು. ಚಂದ ಮಾಡಿ ಹಿಂಗೆ ಇದನ್ನು ಹಿಂಗೆ ಕಲಿಸ್ಕೊಂಬ. ತುಪ್ಪದಲ್ಲಿ ಚಂದ ಫ್ರೈ ಆಗಬೇಕು. ಒಳ್ಳೆ ಮ್ಯಾರಿನೇಟ್ ಆಯ್ತು ಅಂತಹ
ಈ ಒಂದು ಮಸಾಲೆಯನ್ನು ಈಗ ಈ ಚಟ್ಲಿದಕ್ಕೆ ಹಾಕುವ. ಕಾಣಿ ಹಿಂಗೆ ಇದನ್ನು ಹಾಕಿ ಈಗ ಸ್ವಲ್ಪ ಕಲಿಸುವ. ಕಾಣಿದೀಗ ಕುದಿ ಬತ್ತಿತ್ತು, ಸಮ ಕುದಿಕಿದು ಅಷ್ಟೊತ್ತಿಗೆ ಗೀ ರೋಸ್ಟ್ ರೆಡಿ ಆಯ್ತು ಕಾಣ್ಲಕ್ಕ. ಕಾಣಿ ಹೆಂಗೆ ಸಮ ಕುದ್ರೆ ಮಾತ್ರ ರೋಸ್ಟ್ ಆಗಬೇಕು ಚಂದ. ಕಾಣಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೊಂಚೂರು ತುಪ್ಪ ಹಾಕಿದೆ. ಹಂಗಾಗಿ ರುಚಿ ನೋಡಿ ನಾವು ಉಪ್ಪೆಲ್ಲ ಹಾಕಬೇಕು. ಇಷ್ಟೇ, ಗೀ ರೋಸ್ಟ್ ರೆಡಿ. ಕಣಿ ಇದು ಗೀ ರೋಸ್ಟ್. ಇದೊಂಚೂರು ಇನ್ನೊಂಚೂರು ಡ್ರೈ ಆಯ್ಕೆ, ಬಟ್ ಓಕೆ. ಇದರೊಟ್ಟಿಗೆ ಒಂದು ಗಾಂಡ್ಲ ಮೀನು ಫ್ರೈ, ಆಮೇಲೆ ಒಂಚೂರು ಚಿಕನ್ ಸುಕ್ಕ, ಆಮೇಲೆ ಸ್ವಲ್ಪ ಅನ್ನ. ಕಣಿ ಇಷ್ಟೀಗ ಇಕೊಂಡು ನಾವು ಬ್ಯಾಟಿಂಗ್ ಮಾಡುವ. ಹಾಯ್ ಕಣಿ, ಈಗ ನಾವು ಊಟ ಮಾಡುವಂತಹ ಟೈಮ್. ಸೊ ತುಂಬಾ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್. ನಾನೊಂದು ಗೀ ರೋಸ್ಟ್ ಟ್ರೈ ಮಾಡಿದೆ ಇವತ್ತು, ತುಂಬಾ ಖುಷಿ. ಫಸ್ಟ್ ಟೈಮ್ ಟ್ರೈ ಮಾಡಿರುವಂಥದ್ದು ಪ್ರಾನ್ ಗೀ ರೋಸ್ಟ್, ಚಟ್ಲಿ ಗೀ ರೋಸ್ಟ್ ಮಾಡಿದೆ. ಲೈಕ್ ಆಯಿತು. ನೀವು ಮಾಡಿ ತಿನ್ನಿ, ಹೆಂಗಾಯ್ತು ಅಂದೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಓಕೆ, ಗಾಂಡ್ಲ ಮೀನು ಫ್ರೈ ಬೇಕಾಯ್ತು.